ಹೋಗತ್ಲಾಗೆ ಎಂಟಿರ್ಬೇಕು ಮಕ್ಕಳು ಲೈಫು ಬೆಂಕಿ ಹಟ್ಟಿ ದತ್ತಿರ್ಬೇಕು ಹೋಗತ್ಲಾಗೆ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆ ತನನದಲ್ಲಿ ಮಳೆಯ ದಿನ ನವಿಲೇನು ಕುಣಿಬೇಕು ಕೋಗಿಲೆಯೋ ಆಡಬೇಕು ಅಪ್ಪನೂ ಆಡಬೇಕು ಅವ್ವನು ದುಡಿಬೇಕು ಯಾರೇ ನೀನು ರೋಜಾ ಹೂವೆ ಯಾರೇ ನೀನು ಮಲ್ಲಿಗೆ ಹೂವೆ ಹೇಳು ಚೆಲುವೆ. ಲಿಟರ್ ಚೇಂಜ್ ಮಾಡ್ಬೋದು. ಹೆಂಗ್ ಚೇಂಜ್ ಮಾಡಕ್ಕಾಗತ್ತೆ? ಆಟ ಆಡಕ್ ಶುರು ಮಾಡಿದ್ರೆ ನೀವು ಅದ್ ಹೆಂಗಾಗುತ್ತೆ ಇದು? ವಾರೆ ನೋಟ ನೋಡೈತೆ ಕಾಲು ಕೆರೆದು ನಿಂತೈತೆ ಗುಡುರಿ ಹೋಗಿ ಬಂದೈತೆ. ಈಗ ಅವರೆಲ್ಲ ಮಾತಾಡಿ ನೋಡ್ಕೊಂಬಿಟ್ರ ನೀವು? ನೋಡ್ಕೊಂಬಿಟ್ರಾ? ಹಂಗಾರೆ ಒಬ್ಬೊಬ್ಬರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ನನ್ನ ಹೆಸರು ಅವನಿ ಅಂತ. ಈ ಮೂವಿಲಿ ನನ್ನ ಹೆಸರು ಉಷಾ ಅಂದ್ಬಿಟ್ಟು. ಉಷಾ ಅಂದ್ಬಿಟ್ಟು ಏನ್ ಮಾಡಿದ್ರ ಉಷಾ? ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇದು ಭಟ್ರು ಮಗಳು ಕ್ಯಾರೆಕ್ಟರು. ಅಂದರೆ ಯಾವುದಕ್ಕೂ ಅಷ್ಟೊಂದು ಮೂಗು ತೂರ್ಸಕ್ಕೆ ಹೋಗಲ್ಲ, ಒಂದು ಆ ಥರ ಕ್ಯಾರೆಕ್ಟರ್. ನನ್ನ ಹೆಸರು ಅನೂಪ್ ಅಂತ. ಮೂವಿಲಿ ಪ್ರಕಾಶ್ ಅಂತ. ಅಂದರೆ ನಮ್ಮ ಅಪ್ಪ ಎಲ್ಲ ಕಳ್ಳ ಆಗಿರ್ತಾರೆ, ಅವರು ಜೈಲಿಗೆ ಹೋಗಿರ್ತಾರೆ, ನಾವು ಅವ್ರನ್ನ ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಇದೇ ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಆಮೇಲೆ ಬುಕ್ಕಿನ ಹುಳ ಆ ಥರ ಕಿವಿಗೆ ಹೂ ಮುಡ್ಸೋದು ಅದೆಲ್ಲ ಆಗಿರುತ್ತೆ. ಸಾಂಗಲ್ಲಿರೋ ಕಿವಿ ಮುಡ್ಸ್ನೋದು ನೀವೇನಾ? ಹಾಂ. ಓಕೆ, ಹೋಗತ್ಲಾಗೆ ಸಾಂಗಲ್ಲಿ ಎಂತ ಶಂಕರಪ್ಪ ಮೇಷ್ಟ್ರು ಹಾಂ, ಅದು ಲಿರಿಕಲ್ ಬರುತ್ತಲ್ಲ. ಹಾಂ. ನನ್ನ ನಿಜವಾದ ಹೆಸರು ಮಿಥುನ್ ಅಂತ. ನನ್ನ ಫಿಲಮ್ ಹೆಸರು ಶ್ಯಾಮ ಅಂತ. ನಾನು ಹೀರೋಯಿನ್ ತಮ್ಮ. ಆ್ಯಕ್ಚುಲಿ ಭಾಸ್ಕರ್ ಅವರ ಮಗ. ನಾನಿದರಲ್ಲಿ ಅದೇ ಲೈಕ್ ಅದೇ ನನ್ನೆಲ್ಲ ಹುಡುಗರೆಲ್ಲ ಲೆಟರ್ ಕೊಡು ಅಂತ ಲವ್ ಲೆಟರ್ ಕೊಡು ಅಂತ ಹಿಂಸೆ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಸೇರ್ಕೊಂಡು ನಾನು ಪೋಲಿ ಬಿದ್ದುಬಿಡ್ತೀನಿ. ಈಗ ಓಕೆನಾ? ಪೋಲಿ ಎಲ್ಲ ಜಾಲಿ ಜಾಲಿ. ನನ್ನ ಹೆಸರು ಅಹನ ಅಂತ. ಈ ಮೂವಿಲಿ ಬಂದು ನನ್ನ ಹೆಸರು ರೇವತಿ ಅಂತ. ಇದರಲ್ಲಿ ನಾನೊಬ್ಬಳು ಬಡ ಅಪ್ಪಂದು ಮಗಳಾಗಿರ್ತೀನಿ. ಸ್ಕೂಲಲ್ಲೆಲ್ಲ ತರಲೆ ಮಾಡಿಕೊಂಡು ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊಂಡು ಇರುತ್ತೆ. ನನ್ನ ಹೆಸರು ಸುನಯನ ಅಂತ. ನನ್ನ ಮೂವಿ ಬಂದ ಹೆಸರು ರಚಿತಾ ಅಂತ. ನಾನು ಗೌಡ್ರ ಮಗಳಾಗಿರ್ತೀನಿ. ರಚಿತಾರಾಮ್ ನಿಜವಾದ ಹೆಸರು ಅಲ್ಲ, ಮೂವಿ ಹೆಸರು. ಇಲ್ಲ, ಹಂಗೆ ಕಂಟಿನ್ಯೂ ಮಾಡೋಣ ಮತ್ತೆ ವಾಪಸ್ಸು. ಓಕೆನಾ? ಸಿನಿಮಾದಲ್ಲಿ ಏನು ಪಾತ್ರ ಮಾಡಿದ್ರಿ, ಹೇಗೆ ಜರ್ನಿ ಇತ್ತು, ಮತ್ತೆ ಇವಾಗ ಏನು ಓದ್ತಾ ಇದ್ದೀರಾ ನೀವು? ನಾನು 3rd ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ಈಗ. ಯಾವ ಸ್ಕೂಲು? ನಾನು ಬಣ್ಸಂಗ RNS ವಿದ್ಯಾನಿಕೇತನ ಅಂತ. ನೀವೆಲ್ಲ ಬೆಂಗಳೂರಾ ಊರಾ? ನಾನು ಬೆಂಗಳೂರಾ? ಓಕೆ. ಹೇಗಿತ್ತು ಮೂವಿ ಎಕ್ಸ್ಪೀರಿಯನ್ಸು, ಶೂಟಿಂಗು? ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ನಿಮಗೆ ಸಿನಿಮಾಗಳಲ್ಲಿ ಸಿನಿಮಾ ನೋಡ್ತೀರಾ? ಸಿನಿಮಾ ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ನನಗೆ ಕಿಚ್ಚ ಸುದೀಪ್ ಇಷ್ಟ. ಅಲ್ಲಿ ಕೂತಿರೋಲ್ಲ ಕಿಚ್ಚ ಸುದೀಪ್ ಬರ್ತಾರಲ್ಲ, ಯಾಕೆ? ಓಕೆ. ಯಾವ ಸಿನಿಮಾ ನೋಡಿದ್ರಿ ರೀಸೆಂಟ್ಲಿ ಅವ್ರದ್ದು? ಮ್ಯಾಕ್ಸ್ ನೋಡಿದ್ದೆ. ಮ್ಯಾಕ್ಸು ಏನು ಇಷ್ಟ ಆಗಿತ್ತು? ಅದರಲ್ಲಿ ಅವ್ರದ್ದು ಡ್ಯಾನ್ಸ್ ಇಷ್ಟ ಆಗಿತ್ತು. ಆಮೇಲೆ ಅವ್ರು ಹಾಡೋದು ಎಕ್ಸ್ಪ್ರೆಷನ್ಸ್ ಎಲ್ಲ ಇಷ್ಟ. ನಿಮಗೆ ಡ್ಯಾನ್ಸು ಇದು ಸಾಂಗ್ ಎಲ್ಲ ಇಷ್ಟ ಆಗುತ್ತಾ? ನೀವು ಮಾಡ್ತೀರಾ, ಹಾಡ್ತೀರಾ, ಡ್ಯಾನ್ಸ್ ನಾನು ಮಾಡ್ತೀರಾ? ಹಾಡ್ತೀನಿ. ನಾನು ಬಂದು 7th ಓದ್ತಾ ಇದ್ದೀನಿ ಈಗ. ನನ್ನೂರು ಬಂದು ಕೊಪ್ಪ. ನಮ್ಮ ಸ್ಕೂಲ್ ಹೆಸರು BGS. ನಿಮ್ಗೆ ಸಿನಿಮಾಗಳು ಇಷ್ಟ ಆಗುತ್ತಾ? ಯಾರು ಇಷ್ಟ ಆಗ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ? ನೀವು ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದೀರಾ ಸಾಂಗ್? ನನಗೂ ಸುದೀಪ್ ಅಂದ್ರೆ ಇಷ್ಟ. ಯಾವ ಸಿನಿಮಾ ತುಂಬ ಇಷ್ಟ ಆಯ್ತು ನಿಮಗೆ? ವಿಕ್ರಾಂತ್ ರೋಣ. ಓ, ರಾರ ರಕಮ್ಮ ಡ್ಯಾನ್ಸ್ ಮಾಡ್ತೀರಾ? ಹಾಡ್ತೀರಾ? ಇಲ್ಲ. ಓಕೆ, ಇಷ್ಟ ಅಷ್ಟೇ. ಈ ಸಿನಿಮಾದಲ್ಲಿ ಓಕೆ, ಫಸ್ಟ್ ಟೈಮು ಈ ಥರದ್ದೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಬಂದಾಗ ನಿಮ್ಗೆ ಹೆಂಗೆ ಅವಕಾಶ ಸಿಕ್ತು, ಮತ್ತು ಮಾಡೋವಂಥ ಹೊತ್ತಲ್ಲಿ ಹೇಗಿತ್ತು? ಅಂದರೆ ನಾವು ಆಡಿಷನಿಗೆ ಬಂದಿದ್ವಿ. ಆವಾಗ ಸುಮಾರು ಡೈಲಾಗ್ಸ್ ಎಲ್ಲ ಕೊಟ್ಟಿದ್ರು. ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿ ಆಮೇಲೆ ಅವ್ರ ಮುಂದೆ ತೋರಿಸ್ಬೇಕಿತ್ತು, ಡೈರೆಕ್ಟರ್ ಸರ್ ಮುಂದೆ. ಆವಾಗ ಆಯಿತು ಸೆಲೆಕ್ಷನ್ ಅಂತ ಆದಮೇಲೆ ಶೂಟಿಂಗ್ ಸ್ವಲ್ಪ ದಿನ ಮುಂಚೆ, 15 ದಿನಕ್ಕಿಂತ ಮುಂಚೆ ಎಲ್ಲ ನಮಗೆ ಪ್ರಾಕ್ಟೀಸಿಗೆ ಕರೆಸ್ತಾಯಿದ್ರು. ಅಂದರೆ ಸುಮಾರು ಡೈಲಾಗ್ಸ್ಗಳನ್ನು ಹೇಳಿಸ್ತಾಯಿದ್ರು. ಅದ್ರಲ್ಲಿ ನಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನಮಗೆ ಕೊಟ್ಟಿದ್ರು. ಇನ್ನು ಶೂಟಿಂಗ್ ಟೈಮಲ್ಲಂತೂ ಫುಲ್ಲು ಎಂಜಾಯ್ ಮಾಡಿದ್ವಿ ನಾವು. ನಮ್ಮದು ಶೂಟ್ ಮುಗಿದ ತಕ್ಷಣ ನಾವೆಲ್ಲ ಸೇರ್ಕೊಂಡು ಕಬಡ್ಡಿ ಆಡೋದು, ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ತುಂಬ ಬೈಸ್ಕೊಂಡು ಇದ್ದೀವಿ ಮೂವಿಲಿ. ಅಂದರೆ ಕಾಸ್ಟ್ಯೂಮ್ ತಂದಿಲ್ಲ, ಅದು ಇದು ಅಂತ ತುಂಬ ಬೈಸ್ಕೊಂಡಿದ್ದೀವಿ. ಯಾವ ಡೈಲಾಗ್ ಹೇಳ್ಕೊಟ್ಟಿದ್ರು, ಯಾವ್ದು ಸೂಟ್ ಆಗುತ್ತೆ ಅಂತ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು? ಅಂದರೆ ಸ್ಟೂಡೆಂಟ್, ಫ್ರೆಂಡ್ಸ್ ಮಧ್ಯೆ ಲವ್ಗೆ ಸಪೋರ್ಟ್ ಮಾಡೋದು, ಆ ಥರದ್ದು. ನಾನು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನನ್ನ ಸ್ಕೂಲ್ ಬಂದು ಸೌಂದರ್ಯ ಸೆಂಟ್ರಲ್ ಸ್ಕೂಲ್ ಅಂತ. ಯಾವ ಊರು? ನಮ್ಮದು ತುರುವೇಕೆರೆ. ಸ್ಟೇ ಆಗಿರೋದು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಯಾವ ಏರಿಯಾ? ಅದೇ ನಾಗಚಂದ್ರ ಮೆಟ್ರೋ ಸ್ಟೇಷನ್ ಮುಂದೆ ವಿಕಾಸ್ ನಗರ, ವಿನಾಯಕ್ ನಗರ ಇದೆಯಲ್ಲ. ಓಕೆ.
ಯಾರು ಇಷ್ಟ ಆಗ್ತಾರೆ ಸಿನಿಮಾಲಿ ನಿಮಗೆ? ಕಿಚ್ಚ ಸುದೀಪ್. ಸದೀಪ್. ಓಕೆ, ಯಾವ ಸಿನಿಮಾ ನೋಡಿದ್ರಿ ರೀಸೆಂಟ್? ಇವಾಗ ರೀಸೆಂಟಾಗಿ ಒಂದು ಫಿಲಮ್ ಬರ್ತದೆ ಮಾರ್ಕ್ ಅಂತ, ಹ್ಞೂ ಅದೊಂದು ಸಾಂಗ್ ಹೇಳ್ಬಾರ್ದ? ಹಂಗೆ ಜಮಾಯಿಸ್. ದದ ಯಾರ್ ಗೊತ್ತಾ ದಿನ ದಿನನ, ತಳ ಸ್ವ್ಯಾಗ್ ಗೊತ್ತಾ ದಿನ ದಿನನ, ಸುಖ ಸೈಗ್ ಗೊತ್ತಾ ದಿನ ದಿನನ. ಅಷ್ಟೇ? ಬೇರೆ ಅವ್ರದ್ದು ಪ್ರೀವಿಯಸ್ ಸಿನಿಮಾಗಳದ್ದು? ನಾನು 7th ಓದ್ತಿರೋದು ಕೋಣಂದೂರು NRS ಸ್ಕೂಲಲ್ಲಿ. ನನಗೆ ಯಶ್ ಅಂದ್ರೆ ಇಷ್ಟ. ಓಕೆ, ಯಾವ ಸಿನಿಮಾಗಳನ್ನ ನೋಡಿದಿರ? ನಾನು ಎಲ್ಲದೂ ನೋಡಿದ್ದೀನಿ. ತುಂಬ ಇಷ್ಟ ಅಂದರೆ ಮೊಗ್ಗಿನ ಮನಸ್ಸು. ಯಾಕೆ? ಅದರಲ್ಲಿ ಅವನ ಲವ್ ಸ್ಟೋರಿ, ಆಮೇಲೆ ಅವನ ಫಸ್ಟ್ ಮೂವಿ ಅದು. ಓಕೆ ಓಕೆ, ಹಾಂ. ಮತ್ತೆ ಬೇರೆ ಬೇರೆ ಒಂದು ಡೈಲಾಗ್ ಹೇಳ್ಬೋದಾ? ಹೇಳ್ಬೋದು. ಕಂದ ಸ್ಟ್ರೈಟಾಗಿ ಒಂದು ಮಾತು ಹೇಳ್ತೀನಿ ಕೇಳು. ಪಾಪ ಮಾಡ್ಕೊಂಡು ಶಾಪ ಹಾಕ್ಸ್ಕೊ ಬಂದಿರೋ ನೀನೇ ಇಷ್ಟು ಚಂದ ಬದುಕ್ತಿರ್ಬೇಕಾದ್ರೆ ಇನ್ನು ಆಶೀರ್ವಾದ ಪಡೆದಿರೋ ನಾನು ಎಷ್ಟು ಚಂದ ಬದುಕ್ತಿರ್ಬೋದು. ಸಂತು ಸ್ಟ್ರೈಟ್ ಫೋಟೋ. ಓಕೆ, ವೆರಿ ಗುಡ್. ಮರ್ತೋಗಿತ್ತು ನನಗೆ. ಏನಪ್ಪ ನೀವೆಲ್ಲ ಸಿನಿಮಾ ಮಾಡ್ತಿದ್ದೀರಾ? ಓಕೆ, ವಾಟ್ ನೆಕ್ಸ್ಟ್? ಅಂದರೆ ಸಿನಿಮಾದಲ್ಲಿ ಅಭಿನಯಿಸೋಂಥ ಅವಕಾಶ ನಿಮಗೆ ತುಂಬ ಬೇಗ ಸಿಕ್ಕಿದೆ ಸ್ಕೂಲಲ್ಲಿ ಇರೋಂಥ ಥರ. ನೆಕ್ಸ್ಟು ಸಿನಿಮಾದಲ್ಲಿ ಮಾಡಬೇಕು, ಸಿನಿಮಾದಲ್ಲಿ ಏನಾದರೂ ಆಗಬೇಕು ಅಂತಿದೆಯಾ? ಬೇರೆ ಏನಾಗಬೇಕು ಅಂತಿದೆ? ಅಂದರೆ ಫಸ್ಟ್ ಲೈಫಲ್ಲಿ ಸೆಟ್ಲ್ ಆಗಬೇಕು, ಆಮೇಲೆ ಸಿನಿಮಾ ಅವಕಾಶ ಸಿಕ್ಕಿದ್ರೆ ಬಿಡಲ್ಲ. ನಾನು 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ, ವಾಗ್ದೇವಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂತ. ನನ್ನ ಫೇವ್ರೆಟ್ ಹೀರೋ ಅಂದ್ಬಿಟ್ಟು ಇದು ರಕ್ಷಿತ್ ಶೆಟ್ಟಿ. ಅದು ಕಿರಿಕ್ ಪಾರ್ಟಿ ಮೂವಿ ತುಂಬ ಇಷ್ಟ ಆಯಿತು. ಓಕೆ, ಬೇರೆ ಬೇರೆ ಹೆಂಗೆ ಸಿನಿಮಾದಲ್ಲಿ ಹೇಗಿತ್ತು? ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀರಾ? ಸೊ ಸಿನಿಮಾ ಈ ಸಿನಿಮಾದೊಳಗಡೆ ಬಂದಮೇಲೆ ಮೊದಲು ಆಸೆ ಇತ್ತಾ, ಹೇಗೆ? ಅಂದರೆ ನಾನು ಸ್ಕೂಲಲ್ಲಿ ಸ್ಕಿಟ್ ಮತ್ತು ಡ್ರಾಮಾ ಮಾಡ್ತಿದ್ದೆ. ಸೊ ಇಲ್ಲಿ ಜಾಸ್ತಿ ಆಪರ್ಚುನಿಟಿ ಮಲೆನಾಡು ಸೈಡ್ ಬರ್ತಿರ್ಲಿಲ್ಲ, ಅಂದರೆ ತುಂಬ ಕಮ್ಮಿ ಬರ್ತಾ ಇದ್ದಿದ್ದು. ಇಲ್ಲೇ ಎಲ್ಲ ಜಾಸ್ತಿ ಇರ್ತಾ ಇದ್ದಿದ್ದು ಮೂವೀಸ್ ಏನು ಮಾಡೋದಾದರೂ. ಬಟ್ ಈ ಸತಿ ಅಲ್ಲಿ ಮಂಜುನಾಥ್ ಸರ್ ಅವರು ಅಲ್ಲಿ ಬಂದು ಆಡಿಷನ್ ಮಾಡಿದ್ರಲ್ಲ, ಸೊ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಅಲ್ಲಿ ಹೋದೆ. ನಾನು ಆ್ಯಕ್ಚುಲಿ ನಂಗೆ ಆಡಿಷನ್ ಅಂತ ನನಗಂತ ಹೋಗಿದ್ದಲ್ಲ. ಅಲ್ಲಿ ನಾನು ಸ್ಕಿಟ್ ಎಲ್ಲ ಮಾಡ್ತಿದ್ದೆ, ಡ್ರಾಮಾ ಸ್ಕೂಲಲ್ಲೆಲ್ಲ ಮಾಡ್ತಿದ್ದೆ. ಸೊ ನನಗೆ ಬಂದ್ಕೊಂಡು ಹೇಳಿದ್ರು, ನೀನು ಸ್ಕೂಲಲ್ಲಿ ಈ ಥರ ಎಲ್ಲ ಮಾಡ್ತೀಯಲ್ಲ, ನೀನು ಇಲ್ಲೊಂದು ಸತಿ ಆಡಿಷನ್ ಮಾಡಿ ನೋಡು ಅಂತ. ಸೊ ಆವಾಗ ಏನು ಬಾಯಿಗೆ ಬಂತು, ಮಲೆನಾಡು ಸಾಂಗ್ ಏನು ಬಂತು ಅದನ್ನು ಹೇಳಿದೆ. ಸೊ ಆವಾಗ ಸೆಲೆಕ್ಟ್ ಅಂತ ಆಯಿತು. ಆವಾಗ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅಂದರೆ ನಾವು ಡ್ರೀಮಲ್ಲಿ ಕೂಡ ಯೋಚನೆ ಮಾಡಿರಲಿಲ್ಲ ಮೂವಿಲಿ ಆ್ಯಕ್ಟಿಂಗ್ ಮಾಡ್ತೀವಿ ಅಂತ. ಸೊ ಇವ್ರು ಒಳ್ಳೆ ಆಪರ್ಚುನಿಟಿ ನಮಗೆ ಕೊಟ್ಟರು. ಅಂದರೆ ಇಲ್ಲಿ ಅವರು ಆ್ಯಕ್ಟರ್ಸ್ ಅಂದರೆ ಅವ್ರಿಗೆ ಬೇಕಾದಷ್ಟು ಜನ ಸಿಗ್ತಿದ್ರು. ಬಟ್ ಅವ್ರು ಮಲೆನಾಡು ಸ್ಲ್ಯಾಂಗ್, ಮಲೆನಾಡಿನಲ್ಲಿ ಅವರನ್ನೇ ಹುಡ್ಕೊಂಡು ಬಂದು ಅವ್ರು ಇಲ್ಲಿ ಬಂದು ಮಾಡಿರೋದ್ರಿಂದ ತುಂಬ ಖುಷಿ ಆಯಿತು. ನ್ಯೂ ಆ್ಯಕ್ಟರ್ಸಿಗೆ ಅವರು ಒಂದು ಆಪರ್ಚುನಿಟಿ ಕೊಟ್ಟಂಗೆ ಆಯಿತು. ಓಕೆ, ನೀವೆಲ್ಲ ಸೇರಿಕೊಂಡು ಹೋಗತ್ಲಾಗೆ ಇನ್ನೊಂದ್ಸಲ ಹಾಡ್ತೀರಾ? ಓಕೆ, ಶುರು. ಹೋಗತ್ಲಾಗೆ. ಹೋಗತ್ಲಾಗೆ ಹೋಗತ್ಲಾಗೆ ಹೋಗ್ಬೇಕು ಮಕ್ಳು ಲೈಫು ಬೆಂಕಿ ಹಟ್ಟಿ ಗೊತ್ತಿರ್ಬೇಕು. ಹೋಗತ್ಲಾಗೆ ಹೋಗತ್ಲಾಗೆ ಅರೆ ಹೋಗತ್ಲಾಗೆ ಹೋಗ್ 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 ರಪ್ಪಪ್ಪ ರಪ್ಪಪ್ಪೆ ರಪ್ಪಪ್ಪ ರಪ್ಪಪ್ಪೆ ರಪ್ಪಪ್ಪ ರಪ್ಪಪ್ಪೆ ರಪ್ಪಪ್ಪ ರಪ್ಪಪ್ಪೆ. ಗುಡ್. ಏನಾರು ಆಟ ಆಡೋಣ? ಏನು ಆಟ ಆಡೋಣ? ಅಂತಾಕ್ಷರಿ. ಅಂತಾಕ್ಷರಿನಾ? ವೆರಿ ಗುಡ್. ಸರಿ, ಓಕೆ, ಅಂತಾಕ್ಷರಿನ ಆಡೋಣ. ಸ್ಟಾರ್ಟ್ ವಿತ್ ಹೋಗತ್ಲಾಗೇನೆ. ಓಕೆ, ಹೋಗತ್ಲಾಗೆ ಹೋಗತ್ಲಾಗೆ ಎಂಟಿಗ್ಬೇಕು ಮಕ್ಕಳು ಲೈಫು ಬೆಂಕಿ ಹಟ್ಟಿ ದೊತ್ತಿರ್ಬೇಕು. ಹೋಗತ್ಲಾಗೆ ಹೋಗತ್ಲಾಗೆ ಅರೆ ಹೋಗತ್ಲಾಗೆ ಹೋಗ್. ಅದೇ ಮತ್ತೆ ಗಾನೆ. ನೀವು ನೆಕ್ಸ್ಟ್ ನೀವೇ ಗಾ. ಗಗನದಲ್ಲಿ ಮಳೆಯ ದಿನ, ಗುಡುಗಿನ ತನನ, ಆ ತನನದಲ್ಲಿ ಮಳೆಯ ದಿನ. ದಿನ. ಓಕೆ, ನಾ ಮಿಥುನ್ ನಾ. ನವಿಲೇನು ಕುಣಿಬೇಕು, ಕೋಗಿಲೆಯೋ ಆಡಬೇಕು, ಅಪ್ಪನೂ ಆಡಬೇಕು, ಅವ್ವನು ದುಡಿಬೇಕು. ಕಾ ಹೂ. ಕಣ್ಣಮಣಿಯೇ ಕಣ್ಣ ಹೊಡಿಯೇ ಹೊಡಿಯೇ ಏ ಯಾ. ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ, ಹೇಳು ಚಲುವೆ. ವೇ. ಲೆಟರ್ ಚೇಂಜ್ ಮಾಡ್ಬೋದಾ? ಲೆಟರ್ ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ? ಆಟ ಆಡಕ್ಕೆ ಶುರು ಮಾಡಿದ್ರೆ ನೀವು, ಅದು ಹೆಂಗಾಗುತ್ತೆ? ಇದು ರೂಲ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ವಾರೆ ನೋಟ ನೋಡೈತೆ, ಕಾಲು ಕೆರೆದು ನಿಂತೈತೆ, ಗುಡುರಿ ಹೋಗಿ ಬಂದೈತೆ, ತಾ. ತಾರಕ.
ಥ್ಯಾಂಕ್ ಯು ಕಣ್ರಪ್ಪ, ತುಂಬ ಚೆನ್ನಾಗಿತ್ತು ನಿಮ್ಮ ಹಾಡು, ಆಟ ಪಾಠ, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಒಂದಷ್ಟು ಕಂಟೆಂಟ್ ನೋಡಿದೆ. ನಿಮಗೆಲ್ಲ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲ ಸಿನಿಮಾದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ, ಬೇರೆ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀರಾ? ಅದ್ರ ಜೊತೆಗೆ ಬೇರೆದು ಇರಬೇಕು. ಇನ್ನು ಏನೂ ಇಲ್ಲ, ಈಗಷ್ಟೇ ಶುರುವಾಗಿದೆ ಅಂತ. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.